ನಮಸ್ತೆ. ಎಲ್ಲರ ಮನೆಯಲ್ಲೂ ಸಮಸ್ಯೆ. ಹೋದ ವರ್ಷದವರೆಗೂ ಚೆನ್ನಾಗೇ ಇದ್ವಿ, ಈ ವರ್ಷ ಏನಾಗಿದೆ ಗೊತ್ತಿಲ್ಲ ಸ್ವಾಮಿ, ಯಾರ್ದೋ ದೃಷ್ಟಿಯಾಗೋಗುತ್ತದೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನಿಸುತ್ತೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಮಗುಗೂ ದೃಷ್ಟಿ ಆಗೋಗ್ತಿದೆ, ಮಗು ಊಟ ಮಾಡ್ತಾಯಿಲ್ಲ. ಇನ್ನು ಕೆಲವು ಮನೆಯಲ್ಲಿ ಸ್ವಾಮಿ 7ನೇ ಕ್ಲಾಸ್ವರೆಗೂ ಚೆನ್ನಾಗೇ ಓದ್ತಾ ಇದ್ದ, ಈಗ 8ನೇ ಕ್ಲಾಸಿಂದ ಓದ್ತಾನೆ ಇಲ್ಲ, ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ದ, ಈಗ ಏನಾಗಿದೆ ಮಂಕಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಏನೋ ಆಗೋಗ್ಬಿಟ್ಟಿದೆ ಸ್ವಾಮಿ ಅವನಿಗೆ. ನಮ್ಮ ಮನೆಯವ್ರಿಗೂ ಕೆಲಸದ್ದು ಹಾಗೇನೆ, ಈಗ ಯಾವ ಕೆಲಸನೂ ನಡೀತಾ ಇಲ್ಲ. ಈ ಥರ ಎಲ್ಲ ತುಂಬ ಸಮಸ್ಯೆಗಳನ್ನು ಹಲವಾರು ಕಡೆ ನಾವು ಕೇಳಿಸ್ಕೊತೀವಿ, ನೋಡ್ತಾ ಇದ್ದೀವಿ. ಸೂರ್ಯೋದಯ ಆಗಿದೆ, ನಮ್ಮ ಮನೆಗೆ ಬೆಳಕು ಬರಬೇಕು, ಏನು ಮಾಡಬೇಕು? ಕಿಟಕಿ ಬಾಗಿಲನ್ನ ತೆಗಿಬೇಕು, ತೆಗೆದ್ರೆ ಮನೆಯ ಒಳಗಡೆ ಬೆಳಕು ಬರುತ್ತೆ. ಇಲ್ಲದೇ ಇದ್ದರೆ ಪ್ರಪಂಚಕ್ಕೆಲ್ಲ ಬೆಳಕಾಗಿರುತ್ತೆ, ನಮ್ಮ ಮನೆಗೆ ಮಾತ್ರ ಬೆಳಕಾಗಿರೋದಿಲ್ಲ. ನಮ್ಮ ಕಷ್ಟ ಸಂಕಷ್ಟ ಹೇಳ್ಕೊಳಕ್ಕಾಗದೇ ಇರೋವಂಥದ್ದು, ಅದು ಮಕ್ಕಳು ಉದ್ಯೋಗ ಇರ್ಬೋದು, ವಿದ್ಯೆ ಇರ್ಬೋದು, ಆರೋಗ್ಯ ಇರ್ಬೋದು, ಮದುವೆ ಇರ್ಬೋದು, ಎಲ್ಲ ರೀತಿಯ ಕಷ್ಟಗಳು ಅವ್ಯಕ್ತವಾಗಿ ಇದರೊಳಗಡೆ ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಈಚೆ ಕಡೆ ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಅಂಥ ಕಷ್ಟಗಳು ನಮಗೆ ಬಂದಾಗ ಏನು ಮಾಡಬೇಕು ನಾವು? ಎಲ್ಲೈತೆ ಪರಿಹಾರ ಅಂದರೆ, ತಾಯಿ ಜಗನ್ಮಾತೆ ಒಂದು ಅಭಯವಾಣಿನ ಹೇಳ್ತಾಳೆ. ಸರ್ವ ಬಾಧಾಸು ಘೋರಾಸು ವೇದನಾಭ್ಯರ್ಥಿತೋಪಿ ವಾ ಸ್ಮರನ್ಮಮೇತಚ್ಚರಿತಂ ನರೋ ಮುಚ್ಚೇತ ಸಂಕಟಾತ್. ಇಡೀ ಪ್ರಪಂಚಕ್ಕೆ ಕಷ್ಟ ಸಂಕಟಗಳು ಬಂದಾಗ ನನ್ನ ಚರಿತ್ರೆಯನ್ನು ಸ್ಮರಣೆ ಮಾಡಿದರೆ, ಪಾರಾಯಣ ಮಾಡಿದರೆ ನರೋ ಮುಚ್ಚೇತ ಸಂಕಟಾತ್. ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಊರಿಗೆ ಕಷ್ಟ ಅಂದಾಗ ಚಂಡಿ ಹೋಮನ, ಚಂಡಿಕಾ ಪಾರಾಯಣನ, ಸಹಸ್ರ ಚಂಡಿಕಾ ಯಾಗಗಳನ್ನೆಲ್ಲ ಮಾಡ್ತಾಯಿದ್ರು. ಋಷಿ ಮುನಿಗಳು ಹೇಳಿದ್ದಲ್ಲ, ತಾಯಿ ಕೊಟ್ಟಿರುವಂಥ ಭಯ. ಸರ್ವ ಬಾಧಾ ವಿನಿರ್ಮುಕ್ತೋ ಧನ ಧಾನ್ಯ ಸುತಾನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ. ನಿಸ್ಸಂದೇಹವಾಗಿಯೂ ಚಂಡಿಕಾ ಪಾರಾಯಣದಿಂದ ಎಲ್ಲ ರೀತಿಯ ಕಷ್ಟಗಳನ್ನು ನಾನು ಪರಿಹಾರ ಮಾಡಿಕೊಡ್ತೀನಿ ಅಂತೇಳಿ ಅಮ್ಮನವರ ಭಯ ಕೊಡ್ತಾ ಇದ್ದಾರೆ. ತಥಾ ಆರೋಗ್ಯಂ ಪ್ರಯಚ್ಛತಿ, ಆರೋಗ್ಯವನ್ನು ಕೊಡ್ತಾಳಂತೆ. ಗ್ರಹ ಪೀಡಾಸು, ಯಾವುದೇ ರೀತಿಯಾದಂತಹ ಗ್ರಹಚಾರ ದೋಷ ಇರ್ಬೋದು, ಕೃತ್ರಿಮ ದೋಷ ಇರ್ಬೋದು, ಎಂಥದ್ದೇ ದೋಷಗಳಿರಲಿ, ನಾವು ಒಂದೊಂದು ಹೋಮನ ಮಾಡಿದ್ರೆ ಒಂದೊಂದು ಫಲಗಳು ಸಿಗುತ್ತೆ. ಆದರೆ ನಮಸ್ಕಾರ ಪ್ರಿಯೋ ಭಾನು, ಸೂರ್ಯನಿಗೆ ನಮಸ್ಕಾರ, ಈಶ್ವರನಿಗೆ ಅಭಿಷೇಕ, ಮಹಾವಿಷ್ಣುವಿಗೆ ಅಲಂಕಾರ, ಗಣಪತಿಗೆ ನೈವೇದ್ಯ ಇದ್ದಂಗೆ ಸ್ತೋತ್ರ ಪ್ರಿಯ ಅಮ್ಮನವ್ರನ್ನ ನಾವು ಸ್ತೋತ್ರ ಮಾಡ್ತು ಅಂತಂದರೆ, ಅವಳ ದೇವಿ ಮಹಾತ್ಮೆಯನ ಚಂಡಿಕಾ ಪಾರಾಯಣನ ನಾವು ಮಾಡ್ತು ಅಂತಂದರೆ ನಮ್ಮ ಎಲ್ಲ ಕಷ್ಟಗಳನ್ನು ತಾಯಿ ಪರಿಹಾರ ಮಾಡಿಕೊಡ್ತಾಳೆ. ಇವತ್ತಿಂದ ನಾಳೆಗಾಗತ್ತೆ ಅಂತಲ್ಲ, ನಮಗೆ ಆ ಕಷ್ಟನ ಸಹಿಸಿಕೊಳ್ಳುವಂಥ ಶಕ್ತಿ ಬರಬೇಕು ಮೊದಲು. ಅದಾಗಿ ಅನುಗ್ರಹ ಆಗಬೇಕು. ದೈವಾನುಗ್ರಹ ಆಗಬೇಕಿದ್ರೆ ಏನು ಮಾಡಬೇಕು? ದುರ್ಗೆ ಸ್ಮೃತ ಹರಸಿ ಭೀತಿ ಅಶೇಷ ಜಂತೋಗು ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾತ್ಪರನ್ಯ ಸರ್ವೋಪಕಾರಕರಣಾಯ ಸದಾರ್ಥಜಿತ್ತ ಅಂತ ದೇವಿ ಮಾತನ್ನು ವರ್ಣನೆ ಮಾಡುತ್ತೆ. ಆ ತಾಯಿಯ ಸ್ಮರಣೆಯನ್ನು ಮಾಡಿದರೆ, ನಾಮವನ್ನು ಹೇಳಿದರೆ ಎಲ್ಲ ರೀತಿಯಾದಂಥ ದುಃಖ ಕ್ಲೇಶ ಸಂಕಟ ಪ್ರತಿಯೊಂದು ನಾಶವಾಗಿ ಸುಖ ಶಾಂತಿ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ. ಅಂತಹ ಈಗ ನಾವು ಒಂದು ಪೋಸ್ಟ್ ಕಳಿಸ್ತೀವಿ, ಯಾವ ರೀತಿ ಸರಿಯಾದವ್ರ ಹೆಸರು ಬರೆದು ಅಡ್ರೆಸ್ ಬರೆದು ನಾವು ಕಳಿಸಿದ್ರೆ ಅದು ಪೋಸ್ಟು ಹೋಗುತ್ತೆ. ಹಂಗೇನೇ ಈಗ ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ಚಂಡಿ ಪಾರಾಯಣ ಮಾಡೋಕ್ಕಾಗಲ್ಲ. ಎಲ್ಲ ಒಂದು ಕಡೆ ಮಾಡ್ತಾರೆ ಅಂತಂದರೆ ನಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಆ ಪಾರಾಯಣ ಮಾಡ್ತು ಅಂತಂದರೆ ಅದರ ಫಲ ಅನ್ನೋದು ನಮಗೆ ಬರುತ್ತೆ. ಹಾಗಾಗಿ ಬೆಂಗಳೂರಿನ ತಾತಗುಣಿ ಸಮೀಪ ಭೈರಸಂದ್ರ ಗ್ರಾಮದಲ್ಲಿ ಇರುವಂಥ ಮೂಕಾಂಬಿಕಾ ಸನ್ನಿಧಿಯಲ್ಲಿ
ಜೂನು 5ನೇ ತಾರೀಕು 2026ನೇ ಇಸ್ವಿ ಶುಕ್ರವಾರದಿಂದ ಎಲ್ಲರ ಕಷ್ಟಗಳ ಪರಿಹಾರಕ್ಕಾಗಿ, ಸಂಕಟಗಳ ನಿವಾರಣೆಗಾಗಿ, ದೃಷ್ಟಿದೋಷಗಳ ಪರಿಹಾರಕ್ಕಾಗಿ, ದುರಿತಗಳ ನಿವಾರಣೆಗಾಗಿ ಪ್ರತಿದಿನ ಸಾಯಂಕಾಲ ದುರ್ಗಾ ಸಪ್ತಶತಿ ಚಂಡಿಕಾ ಪಾರಾಯಣ. ಎಲ್ಲರಿಗೂ ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಆಗಬೇಕು, ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಅನ್ನೋದಕ್ಕೋಸ್ಕರ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಜೊತೆಗೆ ಲಲಿತಾ ಸಹಸ್ರನಾಮ ಅರ್ಚನೆ, ಅಮ್ಮನವರಿಗೆ ತ್ರಿಕಾಲದಲ್ಲಿಯೂ ಪೂಜೆಯನ್ನು ಕೂಡ ತಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಪ್ರತಿದಿನ ಬೆಳಿಗ್ಗೆ ಸಂಕಲ್ಪ ಆಗುತ್ತೆ, ಬೆಳಗಿನ ಪೂಜೆ ಆಗುತ್ತೆ, ಮಧ್ಯಾಹ್ನ ಪೂಜೆ ಆಗುತ್ತೆ, ಸಾಯಂಕಾಲ ಆ ಪಾರಾಯಣಗಳೆಲ್ಲ ಆಗಿ ಅದನ್ನು ಒಂದು ಕುಂಕುಮಕ್ಕೆ ಮತ್ತು ಅರಿಶಿಣಕ್ಕೆ ಅಭಿಮಂತ್ರಣ ಮಾಡ್ತೀವಿ. ಅಭಿಮಂತ್ರಣ ಅಂತಂದರೆ ಆ ಕುಂಕುಮನ ಇರಲಿ ಅರಿಶಿಣ ಇರಲಿ ಅದನ್ನ ಕೈನಲ್ಲಿ ಇಟ್ಕೊಂಡು ಜಪ ಮಾಡುವಂಥದ್ದು. ಈ ಇಡೀ ಮಂತ್ರದ ತರಂಗಗಳೆಲ್ಲ ಈ ಅರಿಶಿಣದಲ್ಲಿ ಕುಂಕುಮದಲ್ಲಿ ಸೇರ್ಕೊಳ್ಳುತ್ತೆ. ಅದನ್ನು ನಾವು ಧಾರಣೆ ಮಾಡ್ತು ಅಂತಂದರೆ, ಸೇವನೆ ಮಾಡ್ತು ಅಂತಂದರೆ ಅದರಿಂದ ಅನಂತ ಫಲ ಸಿಗುತ್ತೆ. ನಾನು ಮೊನ್ನೆ ಅಂತಂದರೆ ಈ ಒಂದು 6 ತಿಂಗಳ ಹಿಂದೆ ಇರಬೇಕು, ಒಬ್ಬರು ಡಾಕ್ಟ್ರ್ ಮಗುನೇ ಏನು ಮಾಡಿದ್ರು ಹುಟ್ಟಿರೋ ಮಗು, ಇನ್ನು 2 ದಿನದ ಮಗು, 15 ದಿನ ಆದ್ರೂ ಹಾಲು ಕುಡಿತಾ ಇಲ್ಲ. ಏನಾಗಿದೆ ಅಂದರೆ ಆ ಮಗು ಹುಟ್ಟಿದ ದಿವಸ ಹತ್ರ ಒಂದು 200 ಜನ ಬಂದು ಮಗು ನೋಡಿದ್ದಾರೆ. ಆಹಾ, ಮಗು 3 kg ಚಿಲ್ಲರೆ ಇತ್ತು, ತುಂಬ ಚೆನ್ನಾಗಿತ್ತು, ಮುದ್ದಾಗಿತ್ತು. ಎಲ್ಲರೂ ಬಂದು ನೋಡಿ ಮಗು ಮುದ್ದಾಗಿದೆ ಅಂತ. ಡಾಕ್ಟ್ರು ಏನು ಪ್ರಯತ್ನ ಮಾಡಿದ್ರು ಮಗು ಹಾಲು ಕುಡಿತಾ ಇಲ್ಲ. ಕಡೆಗೆ ನಮ್ಮಲ್ಲಿಗೆ ಬಂದರು, ಒಂದು ಫೋನ್ ಮಾಡಿದ್ರು, ಸ್ವಾಮಿ ಹಿಂಗಾಗಿದೆ. ಹೋದರೆ ಮಗುಗೆ ವಿಪರೀತ ದೃಷ್ಟಿಯಾಗೋಗಿತ್ತು. ಆ ತಾಯಿ ಸ್ಮರಣೆ ಮಾಡಿ ಒಂದು ಚಂಡಿಕಾ ಪಾರಾಯಣದ ಕುಂಕುಮ ಹಾಕಿದ ತಕ್ಷಣ ಮಗು ಆರೋಗ್ಯ ಬಂದ್ಬಿಡ್ತು. ಹಾಗೇನೆ ಎಲ್ಲ ರೀತಿಯ ದುರಿತಗಳು, ಕಷ್ಟಗಳು, ಸಂಕಟಗಳು ಚಂಡಿಕಾ ಪಾರಾಯಣದಿಂದ ನಿವಾರಣೆ ಆಗುತ್ತೆ. ನಿಮಗೂ ಆ ತಾಯಿಯ ಅನುಗ್ರಹ ಆಗಬೇಕು, ನಮ್ಮೆಲ್ಲರಿಗೂ ತಾಯಿಯ ಅನುಗ್ರಹ ಆಗಬೇಕು, ಲೋಕವೆಲ್ಲ ಸುಭಿಕ್ಷ ಆಗಬೇಕು, ಕಾಲಕಾಲಕ್ಕೆ ಮಳೆ ಬೆಳೆ. ಈಗ ನೋಡಿ, ಕೊರೋನಾ ಬಂದಿತ್ತು, ಇನ್ನೊಂದು ಯಾವುದೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚದ ಸ್ಥಿತಿ ಅದಕ್ಕೋಸ್ಕರ ನಿರಂತರವಾಗಿ ಆ ತಾಯಿ ಸೇವೆನ ಮಾಡುವ ಉದ್ದೇಶದಲ್ಲಿ ಎಲ್ಲರಿಗೂ ವೈಯಕ್ತಿಕವಾಗಿ ಚಂಡಿಕಾ ಪಾರಾಯಣ ನೀವು ಮನೆಗೆ ಪುರೋಹಿತರನ್ನು ಕರೆಸ್ಬಿಟ್ಟು ಮಾಡಬೇಕು ಅಂದರೆ ಸಾಕಷ್ಟು ಅದಕ್ಕೆ ಪರಿಶುದ್ಧತೆ ಇರ್ಬೋದು, ಖರ್ಚಿರ್ಬೋದು, ಜಾಸ್ತಿನೇ ಆಗುತ್ತೆ. ಯತ್ರೈತತ್ ಪಠ್ಯತೆ ಸಮ್ಯಕ್ ನಿತ್ಯಮಾಯತನೆ ಮಮ, ಎಲ್ಲಿ ಸರಿಯಾದ ರೀತಿಯಲ್ಲಿ ಚಂಡಿಕಾ ಪಾರಾಯಣ ಆಗುತ್ತೋ ಅಲ್ಲಿ ಸಾನ್ನಿಧ್ಯಂ ತತ್ರ ಮೇ ಸ್ಥಿತಂ, ತಾಯಿಯ ಸಾನ್ನಿಧ್ಯ ಆಗುತ್ತೆ, ಅನುಗ್ರಹ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಕಾಣಿಸುವಂತಹ ಮೊಬೈಲ್ ನಂಬರಿಗೆ ನಿಮ್ಮದು ಗೋತ್ರ, ನಕ್ಷತ್ರ, ಹೆಸರು, ವಿಳಾಸ ಇಷ್ಟನ್ನು ಕಳಿಸ್ಕೊಟ್ಟು ಸೇವೆ ಮಾಡಿಸ್ತು ಅಂತಂದರೆ ನಾವು ಪ್ರತಿದಿನ ಇಲ್ಲಿ ಸಂಕಲ್ಪ ಮಾಡ್ತೀವಿ, ನಿಮ್ಮ ಹೆಸರಲ್ಲಿ ಪಾರಾಯಣ ಆಗುತ್ತೆ. ಆ ಅರಿಶಿಣ ಕುಂಕುಮ ಏನಿದೆ ಜಪ ಮಾಡಿರೋಂಥದ್ದನ್ನ ಅದನ್ನ 1 ವಾರದ ನಂತರ ನಿಮಗೆ ಪೋಸ್ಟ್ ಮುಖಾಂತರ ಇಲ್ಲ ಕೊರಿಯರ್ ಮುಖಾಂತರ ಅದನ್ನ ಪ್ರಸಾದ ಕೂಡ ಕಳಿಸ್ಕೊಡ್ತೀವಿ. ಅಥವಾ ನೀವೇ ನೇರವಾಗಿ ಬಂದು ಆ ಪ್ರಸಾದನ ಸ್ವೀಕಾರ ಮಾಡ್ಬೋದು. ಪಾರಾಯಣನ ಕೇಳಿದ್ರೆ ಶ್ರುತಂ ಹರತಿ ಪಾಪಾನಿ ತಥಾ ಆರೋಗ್ಯಂ ಪ್ರಯಚ್ಛತೆ, ಆರೋಗ್ಯ ಭಾಗ್ಯ ಎಲ್ಲ ಸಿಗುತ್ತೆ. ಇದನ್ನು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಆ ತಾಯಿಯ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ಮಾಡುವಂಥ ಯೋಗ ಭಾಗ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ನಮಸ್ತೆ.